ಪಬ್ಲಿಕ್ ಕಳಿಸಿ ಸರ್ ಸರ್ ಒಮ್ಮೆ ಪ್ರವೀಣ್ ಅದು ಕೊಡೋಣ ಕ್ಯಾಶ್ ರಿವಾರ್ಡ್ ಕೊಡಿ. ಏನೇನು ನಿಮ್ಮ ಹೆಸರು? ರಾಮಂಜಿ. ಓಕೆ ರಾಮಂಜಿ, ಗುಡ್. ಸುನಿಲ್, ಸ್ಟೇಷನಲ್ಲಿ ಎಷ್ಟು ಸಿಬ್ಬಂದಿ ಇದ್ದಾರೆ ಎಲ್ಲರೂ ಇನ್ವಾಲ್ವ್ ಮಾಡ್ತಾ ಇದ್ದೀನಿ ಸರ್. ಎವ್ರಿಬಡಿ ಇಸ್ ಹ್ಯಾಪಿ. ನೋಡಿ, ಪ್ರೆಸ್ ಅವ್ರ ಹತ್ರ ಮಾಹಿತಿ ತಗೊಂಡ್ರಿ, ಕೊಡ್ತಾರೆ ಅವರೆಲ್ಲ ಬಾರಿ ಒಳ್ಳೆಯವರು. ನಾನು DS ಇದ್ದಾಗ ಪ್ರೆಸ್ ಅವ್ರಿಗೆ ನಮ್ಗೆ ಹೆಚ್ಚಿನ ಮಾಹಿತಿ ಕೊಡೋರು. ಓಕೆ, ಥ್ಯಾಂಕ್ ಯು. ಟ್ಯಾಕ್ಸಿ ನಂಬರ್ ಇದು ನಂಬರ್ ನಿಮ್ದು ಹೋಗಿದ್ಯಾ? ಕೇಸ್ ಕೊಟ್ಟಿಲ್ಲ, FIR ಆಗಿದೆ ಇವ್ರದ್ದು. ಇಲ್ಲ, ಅವ್ರು 2 years ಬ್ಯಾಕ್ ಆಗಿರೋದು ಸರ್. ನಿಮ್ದು ಇದೆಯಪ್ಪ ಇದರಲ್ಲ? ಎಲ್ಲಿ, ಅವರು ಆಗಿದೆಯಾ? ಇನ್ನು ಇವರೆಲ್ಲ ಲಾಸ್ಟ್ಗೆ ಬೇಕಾದ್ರೆ ನೋಡ್ಬೋದು, ಯಾರು ಬೈಕ್ ಹೋಗಿದ್ರೆ RC ಬುಕ್ ತಗೊಂಡ್ಬಂದ್ರೆ ಹಿಂದಿನ ನಂಬರ್ ಟ್ಯಾಕ್ಸಿ ನಂಬರ್. ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಿನಾಂಕ 18/6/2026 ಒಬ್ಬ ಫಿರ್ಯಾದಿದಾರರಾದಂತಹ ಮುನಿಕೃಷ್ಣ ಅನ್ನೋರು ಠಾಣೆಗೆ ಒಂದು ದೂರು ನೀಡಿರ್ತಾರೆ. ನಂದು 2 ವೀಲರ್ ಸ್ಪೆಂಡರ್ ಕಳ್ತನ ಆಗಿದೆ, ಇದು ಪತ್ತೆ ಮಾಡಿಕೊಡಿ ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ. ಈ ಪ್ರಕರಣ ದಾಖಲಾದ ನಂತರ ನಮ್ಮ ವಿಜಯಪುರ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ಕೃತ್ಯಾರ್ಹವಾದಂಥ ಒಂದು ಕೆಲಸ ಮಾಡಿದ್ದಾರೆ. ಆ ಪ್ರಕರಣವನ್ನು ಭೇದಿಸಿ ಆರೋಪಿಯಾಗಿರ್ತಕ್ಕಂಥ ಖಲೀಲ್ ಅಹಮದ್ ಬಿನ್ ಶಫೀವುಲ್ಲಾ 46 ವರ್ಷ, ಆತನು ಸಹ ವಿಜಯಪುರ ಟೌನ್ ಆತನ ದಸ್ತಗಿರಿ ಮಾಡಿ ಆತನು ಕೊಟ್ಟ ಮಾಹಿತಿಯ ಮೇರೆಗೆ ಸುಮಾರು 42 ವಾಹನಗಳನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಈ ದಿನ ಮಾನ್ಯ ನ್ಯಾಯಾಲಯದಿಂದಲೂ ಸಹ ಅನುಮತಿ ಪಡೆದು ಪತ್ತೆಯಾಗಿರ್ತಕ್ಕಂತಹ ಮತ್ತು ದೂರು ದಾಖಲಾಗಿರ್ತಕ್ಕಂಥ ಮಾಲೀಕರಿಗೆ ಈ ವಾಹನಗಳನ್ನು ಒಪ್ಪಿಸುವ ಕಾರ್ಯಕ್ರಮ ಹಾಗೂ ಜನರಲ್ಲಿ ತಮ್ಮ ಮುಖಾಂತರ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಇಲ್ಲಿ ವಿಜಯಪುರ ಠಾಣೆಯವರು ಹಮ್ಮಿಕೊಂಡಿದ್ದಾರೆ. ನಿಜವಾಗಿ ಅವರು ಸ್ತುತ್ಯಾರ್ಹವಾದಂಥ ಒಂದು ಕೆಲಸ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ ಬಂದ ಮೇಲೆ ವಿಜಯಪುರದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಚಟುವಟಿಕೆಗಳ ತಡೆಗಟ್ಟುವಿಕೆ ಮತ್ತು ಪತ್ತೆ ಹಚ್ಚುವ ಕಾರ್ಯ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರ ಕಾರ್ಯ ಶ್ಲಾಘನೀಯ ಮತ್ತು ಸಾರ್ವಜನಿಕರು ಸಹ ನಾನು ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ ಸರ್ ಲಕ್ಷ್ಮಣ ಬಂದ ಮೇಲೆ ಒಳ್ಳೆ ಕೆಲಸಗಳಾಗ್ತಾ ಇದೆ ಅಂತ. ಸೊ ಇಲಾಖಾ ವತಿಯಿಂದ ನಾನು ವೈಯಕ್ತಿಕವಾಗಿ ಅದಕ್ಕೆ ಮತ್ತು ಆ ತಂಡದವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಇದು ಒಂದು ಫನ್ನಿ ಅಂತಂದರೆ, ಆತನು ಹಿಂದೆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಜೀವನದಲ್ಲಿ ಹೋಗೋದು ಕಷ್ಟದಾಯಕ ಅಂತ ಹೇಳಿ ಈ ಒಂದು ವಾಹನ ಕದ್ದು ಬಹಳ ಸುಲಭವಾಗಿ ಹಣ ಗಳಿಸ್ತಕ್ಕಂಥ ಒಂದು ಕೃತ್ಯ ಆಗ್ತಾನೆ. ಸುಮಾರು 20-25 ಕೀಗಳು ತನ್ನ ಜೊತೆಯಲ್ಲಿ ಇಟ್ಕೊಂಡಿರ್ತಾನೆ. ಸೊ ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆನೂ ಒಂದು ವಾಹನ ಕದ್ದಿರ್ತಾರೆ, ಅದು ಪ್ರಕರಣ ದಾಖಲಾಗಿದೆ. ಆದರೆ ಆತನು ರ್ಯಾಂಡಮ್ ಆಗಿ ಏನು ಈ ವೆಹಿಕಲ್ ವಾಚ್ ಮಾಡಿ ಯಾರು ಇಲ್ವಾ ಆ ರೀತಿ ಇಲ್ಲ, ಸ್ಟ್ರೈಟ್ ಅವೇ ಹೋಗೋದು, ಓಪನ್ ಮಾಡೋದು, ಎತ್ಕೊಂಡು ಹೋಗೋದು. ಮತ್ತು ಇಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಈತನಿಗೆ ಹತ್ರ ಯಾರು ಪರ್ಚೇಸ್ ಮಾಡ್ತಾರೋ ಅವರು ಈತನಿಗೆ ದುಷ್ಪ್ರೇರಣೆ ಮಾಡ್ತಾ ಇದ್ದಿದ್ದು ಸಹ ತನಿಖೆಯಲ್ಲಿ ನಾವು ತಿಳಿದು ಬಂದಿದೆ. ನೀವು ಹೀರೋ ಹೊಂಡಾ ಸ್ಪ್ಲೆಂಡರ್ ಮಾತ್ರ ಕೊಟ್ಟರೆ ನಾವು ಮಾರಾಟ ಮಾಡಿಕೊಡ್ತೀವಿ ಅಂತ. ಅದು ಬಹಳ ಕಡಿಮೆ ರೇಟ್ಗೆ 2-2.5 ಸಾವಿರ ರೂಪಾಯಿಗೆ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನು ವಾಟ್ಸಪ್ ಆತನಿಗೆ ಫೋನ್ಪೇ ಮುಖಾಂತರ ಮಾಡಿದ್ದಾರೆ. ಅವನ್ನೂ ಸಹ ಪತ್ತೆ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನೂ ಸಹ ಕ್ರಮ ಕೈಗೊಳ್ತೀವಿ. ಓನ್ಲಿ ಸ್ಪೆಂಡರ್ಸ್, ಯಾಕಂತಂದರೆ ಮೈಲೇಜ್ ಜಾಸ್ತಿ ಬರ್ತದೆ ಮತ್ತು ಬಡವರು ಮೈಲೇಜನ್ನು ಇಷ್ಟಪಡ್ತಾರೆ. ಹಾಗಾಗಿ ಇಲ್ಲಿ ಏನು 42 ವಾಹನಗಳು ನಾವು ವಶಪಡಿಸ್ಕೊಂಡಿದ್ದೀವಿ, ಅದರಲ್ಲಿ 41 ವೆಹಿಕಲ್ಲು ಓನ್ಲಿ ಹೀರೋ ಹೋಂಡಾಗೆ ಸೇರ್ತಕ್ಕಂಥ ವಾಹನಗಳು. ಅದರದ್ದು ಉದ್ದೇಶ ನಿಮಗೆಲ್ಲ ಕ್ಲಿಯರ್ ಆಯ್ತು. ಈಗ
ಹಾಗಾಗಿ ಇದು ಕದ್ದಿರೋದು ಇಷ್ಟು ಅಪರಾಧನೋ, ಕದಿಯಕ್ಕೆ ದುಷ್ಪ್ರೇರಣೆ ನೀಡಿರ್ತಕ್ಕಂಥದ್ದು ಅಷ್ಟೇ ದೊಡ್ಡ ಅಪರಾಧ. ಅವ್ರ ಪತ್ತೆಗಾಗಿ ಸಹ ಕ್ರಮ ಕೈಗೊಳ್ಳಲಾಗ್ತದೆ. ಅವ್ರನ್ನೂ ಸಹ ಈ ಪ್ರಕರಣದಲ್ಲಿ ಸೇರಿಸಿ ಮಾನ್ಯ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸ್ತೀವಿ. ತಾವುಗಳು ಸಹ ಮಾಲೀಕರಿಗೆ ಇದು ಜಾಗೃತಿ ಮೂಡಿಸಬೇಕು. ಯಾಕಂದರೆ ವಾಹನಗಳನ್ನ ಎಲ್ಲೇ ನಿಲ್ಲಿಸಬೇಕಾದ್ರೆ ಅವರು ಎಲ್ಲ ರೀತಿಯಾದಂಥ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು. ಈಗ ಲೇಟೆಸ್ಟ್ ಆಗಿ ವೀಲ್ಗೆ ಕೀ ಹಾಕೋದು ಬಂದಿದೆ. ಅದಾದರೆ ಉತ್ತಮ ಅಂತ ಸಹ ತಾವು ಜನಜಾಗೃತಿ ಮಾಡಬೇಕು. ನಾವು ಇದರಲ್ಲಿ ಪರಿಣಾಮಕಾರಿ ತಡೆಗಟ್ಟಲಿಕ್ಕೆ ಪ್ರತಿದಿನ ಈ ವೆಹಿಕಲ್ಸ್ ಕೇಸ್ ಆಗ್ತಾ ಇದ್ದೀವಿ. ಆವಾಗ ಹೆಲ್ಮೆಟ್ ಇಲ್ಲದ್ದು ಮತ್ತು ರ್ಯಾಶ್ ಅನ್ನು ನೆಗ್ಲಿಜೆಂಟಾಗಿ ಓಡಿಸ್ತಕ್ಕಂಥದ್ದು, ಕುಡಿದು ಓಡಿಸೋದ್ರ ಜೊತೆಗೆ ದಾಖಲೆಗಳನ್ನು ಸಹ ಪರಿಶೀಲನೆ ಮಾಡ್ತೀವಿ. ಕೆಲವ್ರಿಗೆ ಅದು ನ್ಯೂಸೆನ್ಸ್ ಅಂತ ಅನಿಸ್ಬೋದು, ಆದರೆ ನೋಡಿ ಅದರಿಂದ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಈಗ ಅರ್ಥ ಆಗ್ತದೆ. ಅವನು ಕದ್ದು ಓಡಿಸ್ತಾ ಇದ್ರೆ ಅದು ಗೊತ್ತಾಗ್ತದೆ. ಅವನೇನಾದ್ರು ಆಕ್ಸಿಡೆಂಟ್ ಆದರೆ ಸತ್ತ ಅವನಿಗೆ ಏನು ಪರಿಹಾರ ಬರೋದಿಲ್ಲ. ಮತ್ತು ನಾವು ಆ ಸತ್ತವ್ರಿಗೆ ಇನ್ಶೂರೆನ್ಸ್ ಇಲ್ಲ, DL ಇಲ್ಲ, ವಾಹನನೂ ಕದ್ದಿರೋದಂದರೆ ನಾಳೆ ಬೆಳಗ್ಗೆ ನಗದುಷ್ಟ ಕುಟುಂಬಕ್ಕೆ ಅನ್ಯಾಯ ಆಗ್ತದೆ ಅಂತೇಳಿ ಎಸ್ಪೆಷಲಿ ನಾನು ಬಂದ ವೇಳೆ ಹೋದ ವರ್ಷ ಎಷ್ಟು ಪ್ರಕರಣಗಳು ದಾಖಲೆ ಆಗಿದೆಯೋ ಈಗ 3 ತಿಂಗಳಲ್ಲೇ ನಾವು ಅಷ್ಟು ಪ್ರಕರಣ ದಾಖಲೆ ಮಾಡಿದ್ವಿ. ಮತ್ತು ಆ ದಂಡವನ್ನು ಸಹ ಕಟ್ಟಿರ್ತೀವಿ. ಅವುಗಳೆಲ್ಲ ಈ ಪೊಲೀಸರ ಕೆಲಸಕ್ಕೆ ಏನು ಕೋರ್ಟ್ ಕೇಸಸ್ ಆಗ್ತಾ ಇದ್ದಾರೋ ಅದಕ್ಕೆ ನಾವೆಲ್ಲ ಸಹಕರಿಸಬೇಕು, ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಇಂಥ ಅಪರಾಧಗಳು ಆಗದಂತೆ ನಾವು ಕ್ರಮ ಕೈಗೊಳ್ತೀವಿ. ಅದಕ್ಕೆ ನಾವು ಮೀಡಿಯಾದವರ ಸಹಕಾರವನ್ನು ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಟು ಆಲ್.